ಅವಶೇಷಗಳ ಅಡಿಸಲಕ್ಕೆ ತಾಯಿ ಮಗು ಒದ್ದಾಡ್ತಾ ಇದೆ. ಈ ದೃಶ್ಯ ನೋಡಿದ್ರೆ ಎಂಥವರ ಮನಸ್ಸಾದ್ರೂ ಕೂಡ ಕರಗತ್ತೆ, ಮನ ಕಲ್ಕತ್ತೆ. ತಾಯಿ ಮಗುವಿನ ಈ ದೃಶ್ಯ, ಮಗುವನ್ನು ರಕ್ಷಣೆ ಮಾಡಿರುವಂತಹ ತಾಯಿ ಮಗುವನ್ನು ಹೊರತೆಗೆಯೋದಕ್ಕೆ ಹರಸಾಹಸವನ್ನು ಪಡಬೇಕಾದಂಥ ಸ್ಥಿತಿ ಸದ್ಯಕ್ಕೆ ಅಲ್ಲಿದೆ ನೋಡಿ. ನಿಜವಾಗ್ಲೂ ಕೂಡ ಈ ದೃಶ್ಯವನ್ನು ನೋಡಿದ್ರೆ ಎಂಥವ್ರಿಗಾದ್ರೂ ಅಯ್ಯೋ ಅಂತ ಅನ್ಸುತ್ತೆ. ಆದಷ್ಟು ಬೇಗ ರಕ್ಷಣೆ ಮಾಡಲಿ ಅಂತ ಅನ್ಸುತ್ತೆ. ಆ ಮಗುವನ್ನು ಬಹಳ ಜೋಪಾನವಾಗಿ ಇಟ್ಕೊಂಡಿದ್ದಾರೆ ತಾಯಿ. ಆ ಮಗುಗೇನು ಆಗಬಾರ್ದು ಅಂತ ಅವರು ಇಟ್ಕೊಂಡಿರೋದು. ಮಗು ಕೈಯನ್ನು ಶೇಕ್ ಮಾಡ್ತಾ ಇದೆ, ಕಿರಿಸ್ತಾ ಇದೆ, ಅಳ್ತಾ ಇದೆ. ಆದಷ್ಟು ಬೇಗ ಸೇಫ್ ಮಾಡಲಿ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಪ್ರಯತ್ನವೂ ಪಡ್ತಾ ಇದ್ದಾರೆ, ಪ್ರಾರ್ಥನೆಯೂ ಮಾಡ್ತಾ ಇದ್ದಾರೆ. ಇಬ್ಬರು ಮಕ್ಕಳಂತೆ, ಅದರಲ್ಲಿ ಒಂದು ಮಗು ಆಲ್ರೆಡಿ ಉಸಿರು ನಿಲ್ಲಿಸಿದೆ, ಇನ್ನೊಂದು ಮಗು ಒದ್ದಾಡ್ತಾ ಇರೋದು ಕಾಣಿಸ್ತಾ ಇದೆ. ಜೊತೆಗೆ ಮಗು ಕೂಗ್ತಾನೂ ಇದೆ. ತುಂಬ ಹೊತ್ತುಗಳ ಕಾಲ ಆ ವಾತಾವರಣದಲ್ಲಿ ಇರೋದಕ್ಕೆ ಕಷ್ಟವೂ ಆಗತ್ತೆ. ಹಾಗಾಗಿ ಅಲ್ಲಿರೋರು ಎಲ್ಲರೂ ಪ್ರತಿಯೊಬ್ಬರೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಹೇಗಾದರೂ ಮಾಡಿ ಆದಷ್ಟು ಬೇಗ ಈ ಮಗು ಮತ್ತು ತಾಯಿನ ಸೇಫ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ವಿಪರೀತವಾಗಿ ಮಳೆ ಸುರಿತಾ ಇದೆ, ಸಾಕಷ್ಟು ರೀತಿಯಾದಂಥ ಅಡೆತಡೆಗಳು ಎದುರಾಗ್ತಾ ಇದೆ. ಸೊ ಹಾಗಾಗಿ ಪ್ರಯತ್ನಗಳನ್ನು ಪಡ್ತಾ ಇದ್ರೂ ಬಹಳ ಬೇಗ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡೋದಕ್ಕಾಗಲ್ಲ. ಏನಾದರೂ ನಾವು ತುಂಬ ಸ್ಪೀಡಾಗಿ ಮಾಡಿದ್ವಿ ಅಂತಂದರೆ ಮತ್ತೆ ಸಮಸ್ಯೆಗಳಾಗಬಹುದು. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ನೀವು ಆ ದೃಶ್ಯ ನೋಡಿದ್ರೆ ಗೊತ್ತಾಗತ್ತೆ. ಅಲ್ಲೇ ಪಕ್ಕದಲ್ಲೇ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ, ಅದು ಕೂಡ ವಿಷಸಲ್ಲಿ ಕಾಣುತ್ತೆ. ಬಟ್ ಅಲ್ಲಿಂದ ಇಲ್ಲಿವರೆಗೂ ಬಂದು ಆ ಮಗುನ ತಾಯಿನ ಸೇಫ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇದಕ್ಕೆ ಅಂತಲೇ ಈಗ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸ್ತಾ ಇರೋದು. ತಾಯಿ ಮಗುವನ್ನು ಗಟ್ಟಿಯಾಗಿ ಇಟ್ಕೊಂಡಿದ್ದಾರೆ. ಪಾಪ ಏನು ಆಗಬಾರ್ದು ತನ್ನ ಮಗುಗೆ ಅಂತ. ಆಲ್ರೆಡಿ ಒಂದು ಮಗುನ ಕಳ್ಕೊಂಡಿದ್ದಾರೆ. ಅವ್ರಿಗೆ ಗೊತ್ತಾಗಿರುತ್ತೆ, ಯಾಕಂದರೆ ಮಗುನ ಕರೆದಿರ್ತಾರೆ, ಕೂಗಿರ್ತಾರೆ. ಮಗು ಕಡೆಯಿಂದ ಯಾವುದೇ ರೀತಿಯಾದಂಥ ರಿಯಾಕ್ಷನ್ಸ್ ಬಂದಿಲ್ಲ ಅಂದಾಗ ಆ ಮಗುಗೇನೋ ಸಮಸ್ಯೆ ಆಗಿದೆ ಅನ್ನೋದು ಗೊತ್ತಾಗ್ಬಿಟ್ಟಿದೆ ಆ ತಾಯಿಗೆ. ಆದರೆ ಈ ಮಗು ಅಮ್ಮನ ಗಟ್ಟಿ ಇಟ್ಕೊಂಡಿದೆ, ಒಂದು ಕೈಯಲ್ಲಿ ಶೇಕ್ ಮಾಡ್ತಾ ಇದೆ. ಅಂದರೆ ಆದಷ್ಟು ಬೇಗ ಸೇಫ್ ಮಾಡಬೇಕಾಗತ್ತೆ. ಬೆಳಗ್ಗೆ 3 ಗಂಟೆ 3:15 ಸುಮಾರಿಗೆ ಅವಘಡ ಆಗಿರೋದಂತೆ. ಆಲ್ರೆಡಿ ಟೈಮ್ 10:20 ಆಯಿತು. ಈಗ ನೀರೇನೋ ಕುಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಎಷ್ಟೊತ್ತು ಅಂತ ಆ ಭಾರವನ್ನು ಮೈ ಮೇಲೆ ಇಟ್ಕೊಳೋದಕ್ಕೆ ಸಾಧ್ಯ ಆಗತ್ತೆ ಹೇಳಿ. ಬಟ್ ಕಾರ್ಯಾಚರಣೆ ನಡೆಸ್ತಾ ಇದ್ರೂ ಕಷ್ಟ ಆಗ್ತಾ ಇದೆ. ಸ್ಥಳೀಯರು ಆಲ್ರೆಡಿ ಎಲ್ಲ ಹೋಗಿ ಮಾತಾಡ್ಸ್ಕೊಂಡು ಬಂದಿದ್ದಾರಂತೆ, ನೀರೆಲ್ಲ ಕೊಟ್ಟಿದ್ದಾರಂತೆ.